ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದಮೇಲೆ ಈ ಆಪರೇಷನ್ ಸಿಂಧೂರ್ ಇದಾದ ಮೇಲೆ ಬೆಳೆದಂಥ ಅಥವಾ ಡೆವಲಪ್ಮೆಂಟ್ ಆದಂಥ ವಿಷಯಗಳ ಕುರಿತಾಗಿ ಆದಷ್ಟು ಶೀಘ್ರ ವಿಶೇಷ ಅಧಿವೇಶನ ಕರೀಲೇಬೇಕು ಅನ್ನುವಂಥ ಒತ್ತಡವನ್ನು ಕಾಂಗ್ರೆಸ್ ಸೇರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಆಪರೇಷನ್ ಸಿಂಧೂರ್ ನಂತರ ನಾವೇನೋ ಗೆದ್ದಿದ್ದೀವಿ ಎನ್ನುವಂಥ ಒಂದು ವಾತಾವರಣ ನಮ್ಮ ಗೋಧಿ ಮೀಡಿಯಾದಿಂದ ಆಗಿಬಿಟ್ಟಿತ್ತು. ನಾವು ಕರಾಚಿ ಗೆದ್ದಿದ್ದೀವಿ, ಲಾಹೋರ್ ಗೆದ್ದಿದ್ದೀವಿ, POKಯನ್ನು ಧ್ವಂಸ ಮಾಡಿದ್ದೀವಿ, ಭಯೋತ್ಪಾದಕ ಸ್ಥಾನಗಳನ್ನು 9 ಸ್ಥಾನ ಹೊಡೆದು ಉಳಿಸಿದ್ದೀವಿ, ದಲಿತ ಕೇಳ್ತಾ ಇದ್ದೀವಿ. ಸಡನ್ನಾಗಿ ಈಗ 10ನೇ ತಾರೀಕಿಗೆ ನಮ್ಮ ಟ್ರಂಪ್ ಘೋಷಣೆಗೆ ಹೋಗಿ ಇಲ್ಲ ಇದು ಬಿಟ್ಟು ಅಣ್ವಸ್ತ್ರ ಯುದ್ಧ ಆಗ್ತದೆ ಅಂತ ಹೇಳಿದ್ನಿ. ಅವರಿಬ್ಬರು ಹಿಂಸಲಿದ್ದಾರೆ, ಅದಕ್ಕೆ ಸೀಸ್ ಫೈರ್ ಅಂತ ಹೇಳಿದರು. ಆ ಸೀಸ್ ಫೈರ್ ಆದ ತಕ್ಷಣ ಮೋದಿಯವರು ಏನೂ ಮಾತಾಡಲೇ ಇಲ್ಲ, ಮೌನ ಆಗಿಬಿಟ್ರು. ಕೊನೆಗೆ ಒಂದು ಮಾತು ಏನೋ ಮಾತುಕತೆ ಆಯಿತು ಸೈನಿಕರ, ನಮ್ಮ ಸೈನ್ಯಪಡೆ ಮುಖ್ಯಸ್ಥರೊಳಗೆ. ಅದಕ್ಕೆ ಪಾಕಿಸ್ತಾನ ಹಿಂದೆ ತಕ್ಕೊಳ್ಳಿ, ನಿಲ್ಲೂ ಈಗ ಸೀಸ್ ಫೈರ್ ಮಾಡೋಣ ಅಂದ್ರೆ ಮಾಡಿದ್ದೀವಿ ಅನ್ನುವಂಥ ಮಾತು ಕೇಳಿ ಬಂದು ಅಷ್ಟು ಸುಲಭವಾಗಿ ನಾವು ಜಬರ್ದಸ್ತಾಗಿ ತಯಾರಿ ಮಾಡಿಕೊಂಡು ಗೆಲ್ತಾ ಇದ್ದೀವಿ ಅನ್ನೋಂಥ ಸುದ್ದಿಗಳು ಬಂದಾಗ ಇನ್ನೇನು ಬಂತು ಬಿಡಪ್ಪ ನಮಗೆ